ನನ್ನ ಆರೋಗ್ಯ ಸಮಸ್ಯೆ ಅದು ಎಲ್ಲ ಕ್ಲಿಯರ್ ಮಾಡಿ, ಸಾಲ ಇತ್ತು 1.5 ಲಕ್ಷ. ನೀನ್ ಹೆಂಗ್ ಅರಿಬೇಕಮ್ಮ ಅಂತ ನಾನು ದಿನ ಅದೇ ಚಿಂತೆ ಆಗೋದು. ಯಾವುದೋ ಒಂದು ರೂಪದಲ್ಲಿ ಅಮ್ಮ ಬಿಡುಗಡೆ ಮಾಡಿ ಕಳಿಸ್ಬಿಟ್ಲು ಅದನ್ನೆಲ್ಲ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ನಮ್ಮ ಹೆಸರು ನಾಗೇಂದ್ರ ಅಂತ. ನಾವು ಬ್ಯಾಂಗ್ಳೂರು HSR ಲೇಔಟ್ನಿಂದ ಬರ್ತಾ ಇರ್ತೀವಿ. ಸುಮಾರು ಈಗ ಒಂದು ಮೋರ್ ದೆನ್ 10 ಸಾರಿಗಿಂತಲೂ ಮೇಲೆ ಬರ್ತಾ ಇದ್ದೀವಿ. ಇಲ್ಲಿ ಬರ್ತಾ ಇರೋದ್ರಿಂದ ನಮಗೆ ತುಂಬ ಅನುಕೂಲ, ಅಂದರೆ ಒಳ್ಳೆಯದಾಗ್ತಾ ಇದೆ. ಒಳ್ಳೆ ಶಕ್ತಿ ಇದೆ. ಇದು ಶಕ್ತಿ ದೇವತೆ ಆಗಿರೋದ್ರಿಂದ ನಮಗೆ ಒಂದು ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ. ಅದರಿಂದ ನಾವು ಕಂಟಿನ್ಯೂ ಆಗಿ ನಾವು ಬರ್ತಾ ಇರ್ತೀವಿ. ಅಮಾವಾಸ್ಯೆ, ಪೌರ್ಣಮಿ ಮತ್ತು ಮಂಗಳವಾರ, ಶುಕ್ರವಾರ ನಮ್ಗೆ ಯಾವಾಗ ಸಮಯ ಇರುತ್ತೋ ಅವಾಗೆಲ್ಲ ನಾವು ಬರ್ತಿರ್ತೀವಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾವು ಸಹ ತಿಳಿಸ್ತಾ ಇರ್ತೀವಿ ನಮಗೆ ಗೊತ್ತಿರೋರಿಗೆ, ಯಾರ್ಯಾರಿಗೆ ಏನೇನೆಲ್ಲ ಒಂದು ಪರ್ಸ್ನಲ್ ಇಶ್ಯೂಸು, ಸಮಸ್ಯೆಗಳು, ಕೋರ್ಟ್ ಕೇಸುಗಳು, ಆಮೇಲೆ ಅವು ಇವೆಲ್ಲ ಇರ್ತವೆ ಅಂತ ಬಂದು ಅವರವರ ಅನುಕೂಲಕ್ಕೆ ತಕ್ಕಂತೆ ಬಂದು ಅವರು ಬೇಡ್ಕೊಂಡು ಹೋಗುವಂಥ ಒಂದು ಸ್ಥಳ, ಒಂದು ಶಕ್ತಿ ದೇವತೆ ಸ್ಥಳ ಇದು. ಆದ್ದರಿಂದ ನಮಗೂ ಒಳ್ಳೆಯದಾಗಿದ್ದರಿಂದ ನಾವು ಸಹ ಇಲ್ಲಿ ಬಂದು ಬೇಡ್ಕೊಂಡು ನಾವು ಹೋಗ್ತಾ ಇರ್ತೀವಿ. ನಮಗೆ ಒಂದು ಕೆಲಸ, ಪರ್ಸ್ನಲ್ ಕೆಲಸನೇ ಒಂದು ಜಾನ್ವರಿ ತಿಂಗಳಲ್ಲಿ ಆಗಿದೆ. ಇನ್ನೊಂದು ಕೆಲಸಕ್ಕೆ ನಾವು ಬರ್ತಾ ಇರ್ತೀವಿ, ಬೇಡಿದ್ದೇವೆ. ಅದು ಕೂಡ ಅನುಕೂಲ ಆಗುತ್ತೆ ಅನ್ನೋ ಒಂದು ಇದು ಗೊತ್ತಾಗ್ತಾ ಇದೆ, ನಮಗೆ ಸೂಚನೆಗಳು ಗೊತ್ತಾಗ್ತಾ ಇದೆ. ಆದ್ದರಿಂದ ನಾವು ಕಂಟಿನ್ಯೂಸ್ ಆಗಿ ನಾವು ಬರ್ತಾ ಇರ್ತೀವಿ. ಇಲ್ಲಿ ಇದು ಒಳ್ಳೆಯ ಒಂದು ಸ್ಥಳ, ಒಳ್ಳೆ ಒಂದು ಇದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದರಿಂದನೇ ನಾವು ಬರ್ತಾ ಇರ್ತೀವಿ ಇಲ್ಲಿ. ಇನ್ನು ನೆಕ್ಸ್ಟು ಏನೇನೆಲ್ಲ ನಮಗೆ ಒಂದು ಕೆಲಸ ಕಾರ್ಯಗಳಾಗಬೇಕಂತಿದೆಯೋ ಅದೆಲ್ಲ ಆಗುತ್ತೆ ಅನ್ನೋ ಒಂದು ಇದು ನಮಗೆಲ್ಲ ನಂಬಿಕೆ ಬಂದಾಯಿತು. ಆದ್ದರಿಂದ ನಾವು ಕಂಟಿನ್ಯೂ ಆಗಿ ನಾವು ಬರ್ತಾ ಇದ್ದೀವಿ. ಈಗಾಗಲೇ ಆಗಿದೆ, ಅದರಿಂದ ಕಂಟಿನ್ಯೂ ಆಗಿ ನಾವು ಬರ್ತಾ ಇರ್ತೀವಿ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಹಣ, ಅಂತಸ್ತು, ಐಶ್ವರ್ಯ, ಆರೋಗ್ಯ, ಆಯಸ್ಸು, ಸಿರಿ, ಸಂಪತ್ತು, ವಿದ್ಯಾ, ಬುದ್ಧಿ, ಹೆಣ್ಣು, ಮಣ್ಣು, ಸಕಲ ಸೌಕರ್ಯಗಳನ್ನು ನಿಮಗೆ ಸಿಗಬೇಕೆಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಮ್ಮ ಇಲ್ಲಿ 4 ಸರಿ ಬರ್ತಾ ಇದ್ದೀನಿ. ಸ್ವಲ್ಪ ನನಗೆ ಭಾಳ ಕಷ್ಟ, ನೋವು ಭಾಳ ಅನ್ನಿಸ್ತಾ ಇದ್ದೆ. ಈ ಅಮ್ಮಗೆ 4 ಸರಿ ಬಂದ ಕಿಲ್ಗೂ ಭಾಳ ಚೆನ್ನಾಗಿ ಹತ್ತಿಸ್ಕೊಂಬ್ತಾ ಇದ್ದಾಳೆ. ನನ್ನ ಮಕ್ಕಳು ಏನು ಮಾಡಿದ್ರು ವಿದ್ಯಾಭ್ಯಾಸಕ್ಕೆ ತಲೆ ಕೊಡ್ತಿರಲಿಲ್ಲ, ಅಂಥವ್ರು ಕೂಡ ಇವತ್ತು ನಾವು ಹೋಗ್ತೀವಿ ಕಣಪ್ಪ ಅಂತ ಅವರು ಮುನ್ನುಗ್ತಾ ಇದ್ದಾರೆ. ಅದ್ರಾಗ ನಾನು ಸ್ವಲ್ಪ ಕಷ್ಟದಲ್ಲೇ ಇದ್ದೆ, ಕಾಯಿಲೆ, ಕಸಾರೆ, ಹೊಟ್ಟೆ ಬಾಧೆ. ಆದರೂ ಅಮ್ಮ ನೀನೇ ಕಾಪಾಡ್ಬೇಕಣಮ್ಮ ಅಂತ ಒಂದು ಸರಿಗೆ ಬಂದು 2 ಕಣ್ಣೀರು ಹಾಕೋದಕ್ಕೆ 3ನೇ ಸರಿಗೆ ಭಾಳ ಇನ್ನೂ ತೇಜಸ್ ಮಾಡಿರಲಿಲ್ಲ ನನ್ನ. ಆದ್ದರಿಂದ ಅಮ್ಮ ನೀನು ಸಾಯತಕ್ಕಾಗಲಿ ವರ್ಷ ಬರ್ತೀನಿ ಕಣಮ್ಮ ಅಂತಾನ. ಅದಕ್ಕೆ ಮತ್ತೆಲೇ ಇಲ್ಲಿ 4 ಸರಿ ಆಗೈತಿ. ಈಗ ಬರ್ತಲೇ ಇದ್ದೀನಿ. ಅಮ್ಮಗೆ ಸೀರೆ ಉಡಿಸ್ದೆ, ನಾನು ಏನು ಅರಿಕೆ ಮಾಡ್ಕೊಂಡಿದ್ದೀನಿ ಅದೆಲ್ಲ ಕೊಟ್ಟು ಹೋಗ್ತಾಯಿದ್ದೀನಿ. ನನ್ನ ಕಷ್ಟ ಸ್ವಲ್ಪ ಸಾಲದ್ದು, ನನ್ನ ಶರೀರದ್ದು, ನನ್ನ ಆರೋಗ್ಯ ಸಮಸ್ಯೆ ಅದು ಎಲ್ಲ ಕ್ಲಿಯರ್ ಮಾಡಿದ್ಲು. ಸಾಲ ಇತ್ತು 1.5 ಲಕ್ಷ. ನೀನು ಹೆಂಗೆ ಅರಿಬೇಕಮ್ಮ ಅಂತ ನಾನು ದಿನ ಅದೇ ಚಿಂತೆ ಆಗೋದು. ಯಾವುದೋ ಒಂದು ರೂಪದಲ್ಲಿ ಅಮ್ಮ ಬಿಡುಗಡೆ ಮಾಡಿ ಕಳಿಸ್ಬಿಟ್ಲು ಅದನ್ನೆಲ್ಲ. ನಮ್ಮದು ಪಾಗೋಡ ತಾಲೂಕು, ಕದಿರಿಹಳ್ಳಿ. ಹೌದು ಸ್ವಾಮಿ, ತುಮಕೂರು ಡಿಸ್ಟಿಕ್. ನಾವು ಅಲ್ಲಿಂದಲೇ ಬರ್ತಾಯಿದ್ವಿ. ಕುಟುಂಬ ಎಲ್ಲ ಬಂದಿದ್ವಿ. ಈಗ ಬಂದಿರೋದು ನಾನು ನಮ್ಮ ಮಿಸ್ಸಸ್ ಇಬ್ಬರೇ. ಮತ್ತೆ 3 ಸರಿನೂ ಮಕ್ಕಳು ಕೂಡ ಕರ್ಕೊಂಬರ್ತಿದ್ದೆ. ಈ 4ನೇ ಸರಿ ಸ್ವಾಮಿ. ಆರೋಗ್ಯ ಕ್ಲಿಯರಾಗಿ, ಕೈ ಕಾಲು ಹೊಡ್ತಾ, ನನ್ನ ಹೊಟ್ಟೆ ನೋವು ಬಾಧೆ ಎಲ್ಲ ಕ್ಲಿಯರ್ ಆಗೈತೆ ಅಮ್ಮನ ಹತ್ರ. ಅಮ್ಮಗೆ ಬಂದ ಕೇಳಿ ನನಗೆ ಆರೋಗ್ಯ ಚೆನ್ನಾಗೈತೆ ಸ್ವಾಮಿ. ಹೌದು ಸ್ವಾಮಿ, ಸುಳ್ಳು ಪಳ್ಳಿ ಹೇಳಲ್ಲ. ಅಮ್ಮನ ಮೇಲೆ ಆಣೆ ಮಾಡಿ ಹೇಳು ಅಂದ್ರೆ ಹೇಳ್ತೀನಿ ನಾನು. ಸತ್ಯನೇ ನುಡಿಬೇಕು.
ಸುಳ್ಳು ನುಡಿಬಾರ್ದು. ಒಂದು ಹಿಂಗೆ ಯೂಟ್ಯೂಬ್ನಾಗ ಮೊಬೈಲಾಗ ನೋಡಿದ್ವಿ, ಅದರಿಂದಲೇ ಅಮ್ಮನ ಹತ್ರ ಹೋಗಲೇಬೇಕು ಅಂತ ನಾ ಸಿದ್ಧವಾಗಿ ಅಲ್ಲಿಂದನೇ 4 ಸರಿ ಬಂದಿಸ್ತಾನೆ. ನಾವು ರುದ್ರೇಶ್ ಅಂತ ದಾವಣಗೆರೆಯಿಂದ ಬಂದಿದ್ದೀವಿ. ಇದು 7ನೇ ವಾರ. ನಾವು ಇಲ್ಲಿ ಬಂದು ಹೋದ್ಮೇಲೆ ಎಲ್ಲ ರೀತಿಯಿಂದ ಅನುಕೂಲ ಆಗ್ತಾಯಿದೆ, ಚೆನ್ನಾಗಿ ಆಗ್ತಾಯಿದೆ, ಒಳ್ಳೆಯದಾಗಿದೆ ಇಲ್ಲಿ ಅವರಿಗೆ. ಈಗ 7ನೇ ವಾರ ಬಂದಿರೋದು. ಈ ಹಣಕಾಸಿನ ಸ್ಥಿತಿ ಭಾಳ ಇದಾಗಿತ್ತು. ಇಲ್ಲಿ ಬಂದಾದ್ಮೇಲೆ ಒಂದೊಂದೇ ಚೆನ್ನಾಗಿ ಆಗ್ತಾಯಿದೆ. ಇತ್ತೀಚೆಗೆ ಎಲ್ಲ ಒಂದು ಅನುಕೂಲ ಆಗ್ತಾಯಿದೆ. ಮತ್ತು ಮಾತಾಡಿದ್ವಿ ಇವ್ರ ಹತ್ರ. ಅವರು ಇದು ಹೋಮಕ್ಕೂ ಕುತ್ಕೊಳ್ರಿ ಅಂತ ಹೇಳಿದ್ರು. ಇವತ್ತು ಹೋಮಕ್ಕೆ ಕೂರ್ತಾಯಿದ್ದೀನಿ. ಅಮಾವಾಸ್ಯೆ ಸರಿ ಅಮಾವಾಸ್ಯೆ ಬಂದಿದ್ದೆ, ಹುಣ್ಣಿಮೆ ಬಂದಿದ್ದೆ, ಮತ್ತು ಈಗ 7ನೇ ವಾರ ಬಂದಿರೋದು. ಚೆನ್ನಾಗಿ ಆಗಿದೆ. ನಮಗೆ ಒಂದೊಂದೇ ಕೆಲಸ ಆಗ್ತಾಯಿದೆ. ಇನ್ನೂ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಆಗುತ್ತೆ, ಸರಿ ಆಗುತ್ತೆ, ಚೆನ್ನಾಗಿದೆ. ಬಂದು ಅವರು ಪರಿಹಾರ ಮಾಡ್ಕೋಬೋದು. ಇದು ಪರಿಹಾರ ಮಾಡ್ಕೊಂಡು ಅನುಕೂಲ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಇಷ್ಟ. ನಾನು ನಮ್ಮ ಫ್ಯಾಮಿಲಿಯೆಲ್ಲ ಕರ್ಕೊಂಬಂದಿದ್ದೀನಿ, ಎಲ್ಲರೂ ಬಂದಿದ್ದೀವಿ ನಾವು. ಈಗ 7ನೇ ವಾರ ನಮ್ಮ ಫ್ಯಾಮಿಲಿ, ನಮ್ಮ ತಾಯಿಯರು ಅವರೆಲ್ಲ 5ನೇ ವಾರ 6ನೇ ವಾರ ಬಂದಿದ್ದಾರೆ. ಸರ್, ನಮ್ಮ ಹೆಸರು ಆನಂದ್ ಕುಮಾರ್ ಅಂತ. ನಾವು ಕೇರ್ಪುರ ಬೆಣಿಯಾನಹಳ್ಳಿ ಅಂತ. ಫಸ್ಟು ಸ್ಟಾರ್ಟಿಂಗ್ ಬಂದಮೇಲೆ ನಮಗೆ ಮೈಕ್ ಚೆನ್ನಾಗಿರಲಿಲ್ಲ, ಶುಗರು BP ಎಲ್ಲ ಇತ್ತು. ನಾವು ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬಂದಮೇಲೆ ಒಂದು ಕಾಣಿಕೆ ಕಟ್ಟಿದ್ರಿ. ಕಾಣಿಕೆ ಕಟ್ಟಿದ್ಮೇಲೆ ಆಮೇಲೆ ಪೂಜಾ ಎಲ್ಲ ಮಾಡಿದ್ರಿ. ದೀಪ ಎಲ್ಲ ಹಚ್ಬಿಟ್ಟು ಒಂದು 1ನೇ ವಾರ ಬಂದಮೇಲೆ ದೀಪ ಎಲ್ಲ ಹಚ್ಚಿದ್ರಿ. ಆಮೇಲೆ 2ನೇ ವಾರ ಬಂದ್ರಿ. ಆಮೇಲೆ ಕುಂಬಳಕಾಯಿ ದೀಪ ಎಲ್ಲ ಹಚ್ಚಿದ್ರಿ. 3ನೇ ವಾರ ಬಂದು ಕುಂಬಳಕಾಯಿ ದೀಪ ಹಚ್ಚಿದ್ರಿ. ಆಮೇಲೆ 4ನೇ ವಾರ ಬಂದ್ರಿ. ಆಮೇಲೆ ನಿಂಬೆಹಣ್ಣು ದೀಪ ಹಚ್ಚಿದ್ರಿ. ತಿರ್ಗಿ 5ನೇ ವಾರ ಬಂದಮೇಲೆ ಬೆಳ್ಳೆ ದೀಪ ಹಚ್ಚಿದ್ರಿ. ಆಮೇಲೆ ನಮಗೆ ಎಲ್ಲ ಆರೋಗ್ಯ ಚೆನ್ನಾಗಿದೆ. ಮನೆಯಲ್ಲೂ ಅಷ್ಟೇ ಎಲ್ಲ ಚೆನ್ನಾಗಿದೆ. ಮಿಸ್ಸಸ್ಸು, ನಮ್ಮ ಮಗ ಎಲ್ಲರೂ ಸ್ವಲ್ಪ ಮೈಕ್ ಚೆನ್ನಾಗಿರಲಿಲ್ಲ, ಆದರೂ ಎಲ್ಲ ಸೌಕರ್ಯ ಚೆನ್ನಾಗಿದ್ದೀರ. ಇವತ್ತು ಇಲ್ಲಿಗೆ ಬಂದಮೇಲೆ ನೀರು ಹಾಕ್ಸ್ಕೊಂಡ್ರಿ, ಅದೆಲ್ಲ ಒಂದು ಸ್ವಲ್ಪ ಆರೋಗ್ಯ ಚೆನ್ನಾಗಿದ್ದೀರಿ. ಆದಮೇಲೆ ಇದು 6ನೇ ವಾರ ಬಂದಿದ್ದೀವಿ ನಾವು. ಅಮಾವಾಸ್ಯೆ ದಿವಸ ಇಲ್ಲಿ ಅಮಾವಾಸ್ಯೆ ನಾವು ಹೋಗಿ ಎಲ್ಲ ಕಾರ್ಯ ಮುಗಿಸ್ಕೊಂಡು ನಾಳೆ ಬೆಳಗ್ಗೆ ಹೋಗೋದು ನಾವು. ಆದರೆ ಭಕ್ತಾದಿಗಳೆಲ್ಲ ಚೆನ್ನಾಗಿರ್ತಾರೆ ಇಲ್ಲಿ ಬಂದರೆ ಎಲ್ಲ ಜನರು. ಆಮೇಲೆ ಅವರು ಅಲ್ಲಿ ಇಲ್ಲಿ ಕರೆದ್ರೆ ಎಲ್ಲೋದ್ರೂ ಮೈಕ್ ಚೆನ್ನಾಗಿರಲ್ಲ. ಆದಮೇಲೆ ನಾವು ಇಲ್ಲಿಗೆ ಬಂದಮೇಲೆ ಆರೋಗ್ಯ ಚೆನ್ನಾಗಿರ್ತೀರಿ. ಮನುಷ್ಯನಿಗೆ ಎಲ್ಲೆಲ್ಲೋ ಹೋಗಿದ್ರೂ ಮನುಷ್ಯನ ಚೆನ್ನಾಗಿರಲ್ಲ, ಆದರೆ ಇಲ್ಲಿ ಬಂದರೆ ಆರೋಗ್ಯ ಚೆನ್ನಾಗಿರ್ತಾನೆ, ಎಲ್ಲರಿಗೂ ಸೌಕರ್ಯ ಇರ್ತಾರೆ, ಆದರೆ ಎಲ್ಲ ತೃಪ್ತಿ ಇರ್ತಾನೆ. ಇಲ್ಲಿ ಬಂದರೆ ಏನೋ ಒಂದು ಮನುಷ್ಯ ಆರಾಮಾಗಿರ್ತಾನೆ, ಮನುಷ್ಯ ಆರೋಗ್ಯ ಇರ್ತಾನೆ, ತೃಪ್ತಿ ಇರ್ತಾನೆ. ಆದರೆ ಇಂಥ ದೇವಸ್ಥಾನ ಎಲ್ಲೂ ನಾವು ನೋಡಿಲ್ಲ. ಆದರೆ ಇಂಥ ಭದ್ರಕಾಳಿ ದೇವಸ್ಥಾನ ಒಳ್ಳೆ ಸೌಖ್ಯ ಆಗಿದೆ. ಆದರೆ ನಮಗೆಲ್ಲ ಆರಾಮಾಗಿದೆ ಸರ್. ನನ್ನ ಹೆಸರು ಉಷಾ. ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ. HSR ಇಂದ ಮತ್ತು ರಾಜರಾಜೇಶ್ವರಿ ನಗರದಿಂದ ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದೀವಿ. ಈಗ 5 ವಾರದಿಂದ ಬಂದಿದ್ದೀವಿ. ಎಲ್ಲ ಆರಾಮಾಗಿದೆ. ಆರೋಗ್ಯದ ಸಮಸ್ಯೆ ಇತ್ತು, ಆರೋಗ್ಯದ ಸಮಸ್ಯೆನೂ ಸ್ವಲ್ಪ ಬೆಟರ್ ಆಗಿದೆ. ನಮ್ಮ ತಾಯಿಯವ್ರಿಗೆ, ತಂದೆಯವ್ರಿಗೆ ಸ್ವಲ್ಪ ಮೊಣಕಾಲು ನೋವು ಅದೆಲ್ಲ ಆರೋಗ್ಯದ ಮೇಯ್ನಾಗಿ ಎಲ್ಲ ಆರಾಮಾಗಿದೆ. ಈಗ ಇನ್ನೂ 1-2 ವಾರ ಬಂದು ನೋಡಬೇಕು. ಇನ್ನೂ ಒಬ್ಬರಿಗೆ ಸ್ವಲ್ಪ ಸ್ಕಿನ್ದು ಪ್ರಾಬ್ಲಮ್ ಇದೆ, ಅದಿನ್ನೂ ಕಮ್ಮಿ ಆಗಿಲ್ಲ. ಅದೊಂದಿಷ್ಟು ಆಗ್ಬಿಡ್ತು ಅಂತಂದರೆ ನಾವು ಚಿರಋಣಿ ದೇವಿಗೆ. ನಮಗೆ ದೇವಿಯಿಂದ ಎಲ್ಲ ಒಳ್ಳೆಯದಾಗಿದೆ. ಕಷ್ಟದಲ್ಲಿದ್ದರೆ ಬಂದರೆ ಒಳ್ಳೆಯದು ಅಂತ ಅಂತೀನಿ. ಯಾಕಂದರೆ ನಿಮ್ಮ ಕಷ್ಟಗಳು ಬೇಗನೆ 5 ವಾರದಲ್ಲಿ 3 ವಾರದಲ್ಲಿನೇ ನೀವು ಗುಣ ಕಾಣಿಸ್ತಾ ಇದೆ, ಆರಾಮಾಗ್ತಾ ಇದ್ದಾರೆ ಅವರೆಲ್ಲರೂ. ಸೊ ಹಾಗಾಗಿ ಬಂದರೆ ಒಳ್ಳೆಯದು ಅಂತ. ನೋಡುದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.